ಬೆಂಗಳೂರಿನ ಮಾಲ್ ಒಂದರಲ್ಲಿ ಪುಂಡ ಕಿರಿಕನ್ನ ಮಾಡಿದ್ದಾರೆ. ಮಹಿಳೆಯರ ಫೋಟೋ ತಗೊಂಡು ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ. ಮಹಿಳೆಯರ ಫೋಟೋ ತೆಗೆದವನಿಗೆ ಜನ ಥಳಿಸಿದ್ದಾರೆ. ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಈತ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಮಹಿಳೆಯರ ಫೋಟೋ ಕೂಡ ಈತ ತಗೊಂಡಿದ್ದಾನಂತೆ, ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಈ ವಿಷಯ ಅಲ್ಲಿದ್ದ ಜನರಿಗೆ ಗೊತ್ತಾಗ್ತಾ ಇದ್ದಂಗೆ ಆತನನ್ನ ಹಿಡ್ಕೊಂಡಿದ್ದಾರೆ, ಸರಿಯಾಗಿ 2 ಕೊಟ್ಟಿದ್ದಾರೆ. ಬ್ಯಾಟರಾಯನಪುರದ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಗೇಹಳ್ಳಿ ಪೊಲೀಸರಿಗೆ ಫಸ್ಟ್ ಜನ ಥಳಿಸಿದ್ದಾರೆ, ಆ ಯುವಕನನ್ನ ಹಿಡಿದು ಆಮೇಲೆ ಪೊಲೀಸರಿಗೆ ಆತನನ್ನ ಒಪ್ಪಿಸಿದ್ದಾರೆ. ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ಯುವಕ ಅನ್ನೋ ಆರೋಪ ಕೇಳಿ ಬಂದಿದೆ. ಫೋಟೋ ಕೂಡ ತೆಗೆದಿದ್ದಾನೆ. हम लोगों ने जाके पूछा किसका क्या वीडियो ले रहा है करके बोले तो हमको ढकल के मोलेस्ट करके टच करके उधर उधर भाग गया. फिर थोड़ी देर भाग के हम लोगों ने पकड़ा उसको, फिर उसने ढकल दिया हमको. ढकल ಅವನು ಏನ್ ಮಾಡ್ದ ಗೊತ್ತಾ, ಮಾಲ್ ಆಫೀಸ್ ಒಳಗಡೆ ಬಂದ, ಆಚೆ ಬಂದ, ಇವರು ಬರ್ತಾ ಇದ್ರು. ಅದಕ್ಕೆ ಮುಂಚೆ ಲೇಡೀಸ್ ಎಲ್ಲ ವಿಡಿಯೋ ಮಾಡಿದ್ದಾನೆ, ಪ್ಲಸ್ ಇವ್ರದ್ದು ಮಾಡಿದ್ದಾನೆ. ಮಾಡೋವಾಗ ಮಾಡ್ಬಿಟ್ಟು ಏನು ಹೊರಗಡೆ ಬರ್ತಾ ಇದ್ರು, ಲೇಡೀಸ್ ಮೇಡಮ್ ನೋಡ್ಬಿಟ್ಟಿದ್ದಾರೆ. ವಿಡಿಯೋ ನೋಡ್ಬಿಟ್ಟು ಯಾಕೆ ವಿಡಿಯೋ ಮಾಡ್ತೇವೆ ಅಂತ ಕೇಳಿದ್ದಾರೆ. ಅದಕ್ಕೆ ತಳ್ಳಿದಾರೆ ಅದನ್ನ. ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ. ತಳ್ಳಿಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ. ನಾವು ಬಿದ್ದಿದ ತಕ್ಷಣ ಪಾಪ ಇವರಿಬ್ರು ಬಿದ್ದೋಗ್ಬಿಟ್ರು. ಇವ್ನು ನೋಡೋಗ್ಬಿಟ್ಟ. ಕರೆಕ್ಟಾಗಿ ಇಲ್ಲಿವರೆಗೂ ಬಂದಿದ್ದಾನೆ. ಸೆಕ್ಯೂರಿಟಿ ಹಿಡಿದಿದ್ದಾರೆ, ಯಾರು ಹಿಡಿದು ಸಿಗ್ಲಿಲ್ಲ. ಆಮೇಲೆ ನಮ್ಮ ಹುಡುಗನ ಹಿಡ್ಕೊಂಡಿದ್ದಾರೆ. ಇವರು ಮತ್ತು ಇನ್ನೊಬ್ಬ ಹುಡುಗ ಇಬ್ರು ಸೇರಿ ಹಿಡ್ಕೊಂಡಿದ್ದಾರೆ. ಇವಾಗ ಲಾಕ್ ಹಾಕಿದ್ದಾನೆ. ಸೀದಾ ರೈಲ್ವೆ ಸ್ಟೇಷನ್ ಕಂಪ್ಲೇಂಟ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಯಾರಂತೆ ಈತ, ಆತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಅಲ್ಲಿ ಏನ್ ಘಟನೆ ಆಯ್ತಂತೆ? ಎಸ್, ಕೊಡಗೇಹಳ್ಳಿ ಲಿಮಿಟ್ಸ್ ನ ಒಂದು ಮಾಲ್ ಆಫ್ ಏಷ್ಯಾದಲ್ಲಿ ಏನು ಘಟನೆ ಆಗಿದೆ ಶ್ರೀಲತಾ ಶೆಟ್ಟಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅಲಿಗೇಷನ್ ಮಾಡುವಂತ ಮಹಿಳೆಯರಾಗಿರ್ಬೋದು, ಯುವತಿಯರಾಗಿರ್ಬೋದು, ಒಂದು ವಿಡಿಯೋ ಕ್ಲಿಪ್ ವೈರಲ್ ಆಗ್ತಾ ಇರುವಂತದ್ದು. ಅದರಲ್ಲಿ ಮಾಲ್ನ ಒಳಗಡೆ ನಮ್ಮನ್ನ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಇದ್ದ. ಆ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ಪರಾರಿಯಾದ. ಆ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿ ಮತ್ತೆ ಸ್ಥಳೀಯರಲ್ಲಿ ಇಟ್ಕೊಂಡು ತನಗೆ ಥಳಿಸಿದ್ದಾರೆ. ಥಳಿಸಿದ ನಂತರ ಪೊಲೀಸರಿಗೆ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿ ಅವರನ್ನ ವಶಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಫೋಟೋಗಳಾಗಿರ್ಬೋದು ಏನೂ ಸಿಕ್ಕಿಲ್ಲ ಅಂತೇಳಿ. ಆನಂತರ ಆತ ಪಶ್ಚಿಮ ಬಂಗಾಳದ ಮೂಲದವನು, ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕರೆದಾಗ ಬರಬೇಕು ವಿಚಾರಣೆಗೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ಅಲ್ಲಿನ ಒಳಗಡೆ, ಅಂದ್ರೆ ಏನು ಮಾಲ್ನ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತದ್ದು, ಮತ್ತೆ ಒಂದು ಅಂಗಡಿಯನ್ನ ರೆಕಾರ್ಡ್ ಮಾಡ್ತಾ ಇದ್ದೆ, ನಾನು ಯುವತಿಯರಾಗಿರ್ಬೋದು ಯಾರ ಬಗ್ಗೆನೂ ಕೂಡ ನಾನು ವಿಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿ ಆತ ಹೇಳ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಮೊಬೈಲ್ ಅನ್ನ ಕೂಡ ಚೆಕ್ ಮಾಡಿದ್ದಾರೆ ಪೊಲೀಸರು. ಮೊಬೈಲ್ ಅಲ್ಲೂ ಕೂಡ ಆ ರೀತಿಯಾದಂತಹ ಅಶ್ಲೀಲ ಫೋಟೋಸ್ ಆಗಿರಬಹುದು ಅಥವಾ ಯುವತಿಯರ ಮಹಿಳೆಯರ ಸಂಬಂಧಪಟ್ಟಂತ ಫೋಟೋಸ್ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಆ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಕೊಡಗೇಹಳ್ಳಿ ಪೊಲೀಸರ ಆದ್ರೆ ದೂರು ಕೊಡೋದಕ್ಕೆ ಆ ಯುವತಿ ಕೂಡ ಹಿಂದೇಟ್ ಹಾಕಿದ್ದಾಳೆ. ಆದ್ರೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಅನ್ನ ವಾಪಸ್ ಕೂಡ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಸದ್ಯದ ಪೊಲೀಸರು ಈಗ ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಶ್ರೀಲತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.